ಬಹುತೇಕ ದೇವೇಗೌಡರ ನೇತೃತ್ವದಲ್ಲಿ ಈ ಪಕ್ಷ ಹಲವಾರು ಬಾರಿ ಅಧಿಕಾರಕ್ಕೆ ಬಂದಿದೆ, ಹಲವಾರು ಏಳುಬೀಳುಗಳನ್ನು ಕಂಡಿದೆ. ಆದರೆ ಈ ರಾಜ್ಯದಲ್ಲಿ ನಮ್ದೊಂದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಇದ್ದಾಗೆ ಜನತಾದಳ ಪಕ್ಷ. ಬಹಳ ಜನ ಬರ್ತಾರೆ, ಇಲ್ಲಿ ತರಬೇತಿ ತಗೋತಾರೆ, ಕಳೆದೊಯ್ತಾ ಇರ್ತಾರೆ. ಆದರೆ ನಿಮ್ಮಂತ ಸಕ್ರಿಯವಾದಂತ ರಾಜಕಾರಣ ನನ್ನ ಕಾರ್ಯಕರ್ತರು ಮಾಡಲಿಕ್ಕೆ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರು ಭಾಷಣ ಮಾಡ್ತಾ ಹೇಳಿದ್ರು. ಇವತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 6 ಬಾರಿ ನಮ್ಮ ಪಕ್ಷದ ಶಾಸಕರನ್ನ ಗೆಲ್ಲಿಸ್ಕೊಟ್ಟಿದ್ದೀವಿ, ಪಕ್ಷವನ್ನು ಬಲಪಡಿಸಲಿಕ್ಕೆ ಅಂತಕ್ಕಂಥ ಮಾತನ್ನ ಹೇಳುವಂತ ಸಂದರ್ಭದಲ್ಲಿ ನಮ್ಮ ಪಕ್ಷ ಈ ಕ್ಷೇತ್ರದಲ್ಲಿ ಎಷ್ಟು ಬಲಿಷ್ಠವಾಗಿದೆ ಅಂತಕ್ಕಂಥದ್ದನ್ನ ಯಾರು ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ. ದೇವೇಗೌಡಾಜಿ ಅವರ ಆಶೀರ್ವಾದ, ಕುಮಾರಣ್ಣ ಅವರ ಒಂದು ನಾಯಕತ್ವದಲ್ಲಿ ಇವತ್ತು ಯುವ ನಾಯಕರಾದಂಥ ನಮ್ಮ ನಿಖಿಲ್ ಅಣ್ಣ ಅವರು ರಾಜ್ಯಾದ್ಯಂತ ಮಿಂಚಿನ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನ ನೀವೆಲ್ಲರೂ ಮನಗಂಡಿದ್ದೀರಿ. ಇವತ್ತು ಈ ನಾಡಿನಾದ್ಯಂತ 80 ಕ್ಷೇತ್ರಕ್ಕೂ ಈಗಾಗಲೇ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಘಟನೆ ಮಾಡೋದ್ರ ಮುಖಾಂತರ ಒಂದು ಹೊಸ ರೂಪವನ್ನ ಇವತ್ತು ಜಾತ್ಯತೀತ ಜನತಾದಳಕ್ಕೆ ತಂದುಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ. ಬಹುತೇಕ ದೇವೇಗೌಡರ ನೇತೃತ್ವದಲ್ಲಿ ಈ ಪಕ್ಷ ಹಲವಾರು ಬಾರಿ ಅಧಿಕಾರಕ್ಕೆ ಬಂದಿದೆ, ಹಲವಾರು ಏಳುಬೀಳುಗಳನ್ನು ಕಂಡಿದೆ. ಆದರೆ ಈ ರಾಜ್ಯದಲ್ಲಿ ನಮ್ದೊಂದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಇದ್ದಾಗೆ ಜನತಾದಳ ಪಕ್ಷ. ಬಹಳ ಜನ ಬರ್ತಾರೆ, ಇಲ್ಲಿ ತರಬೇತಿ ತಗೋತಾರೆ, ಕಳೆದೊಯ್ತಾ ಇರ್ತಾರೆ. ಆದರೆ ನಿಮ್ಮಂತ ಸಕ್ರಿಯವಾದಂತ ರಾಜಕಾರಣ ನನ್ನ ಕಾರ್ಯಕರ್ತರು ಮಾಡಲಿಕ್ಕೆ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರು ಭಾಷಣ ಮಾಡ್ತಾ ಹೇಳಿದ್ರು. ಇವತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 6 ಬಾರಿ ನಮ್ಮ ಪಕ್ಷದ ಶಾಸಕರನ್ನ ಗೆಲ್ಲಿಸ್ಕೊಟ್ಟಿದ್ದೀವಿ, ಪಕ್ಷವನ್ನು ಬಲಪಡಿಸಲಿಕ್ಕೆ ಅಂತಕ್ಕಂಥ ಮಾತನ್ನ ಹೇಳುವಂತ ಸಂದರ್ಭದಲ್ಲಿ ನಮ್ಮ ಪಕ್ಷ ಈ ಕ್ಷೇತ್ರದಲ್ಲಿ ಎಷ್ಟು ಬಲಿಷ್ಠವಾಗಿದೆ ಅಂತಕ್ಕಂಥದ್ದನ್ನ ಯಾರು ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ. ದೇವೇಗೌಡಾಜಿ ಅವರ ಆಶೀರ್ವಾದ, ಕುಮಾರಣ್ಣ ಅವರ ಒಂದು ನಾಯಕತ್ವದಲ್ಲಿ ಇವತ್ತು ಯುವ ನಾಯಕರಾದಂಥ ನಮ್ಮ ನಿಖಿಲ್ ಅಣ್ಣ ಅವರು ರಾಜ್ಯಾದ್ಯಂತ ಮಿಂಚಿನ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನ ನೀವೆಲ್ಲರೂ ಮನಗಂಡಿದ್ದೀರಿ. ಇವತ್ತು ಈ ನಾಡಿನಾದ್ಯಂತ 80 ಕ್ಷೇತ್ರಕ್ಕೂ ಈಗಾಗಲೇ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಘಟನೆ ಮಾಡೋದ್ರ ಮುಖಾಂತರ ಒಂದು ಹೊಸ ರೂಪವನ್ನ ಇವತ್ತು ಜಾತ್ಯತೀತ ಜನತಾದಳಕ್ಕೆ ತಂದುಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ. ಬಹುತೇಕ ದೇವೇಗೌಡರ ನೇತೃತ್ವದಲ್ಲಿ ಈ ಪಕ್ಷ ಹಲವಾರು ಬಾರಿ ಅಧಿಕಾರಕ್ಕೆ ಬಂದಿದೆ, ಹಲವಾರು ಏಳುಬೀಳುಗಳನ್ನು ಕಂಡಿದೆ. ಆದರೆ ಈ ರಾಜ್ಯದಲ್ಲಿ ನಮ್ದೊಂದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಇದ್ದಾಗೆ ಜನತಾದಳ ಪಕ್ಷ. ಬಹಳ ಜನ ಬರ್ತಾರೆ, ಇಲ್ಲಿ ತರಬೇತಿ ತಗೋತಾರೆ, ಕಳೆದೊಯ್ತಾ ಇರ್ತಾರೆ. ಆದರೆ ನಿಮ್ಮಂತ ಸಕ್ರಿಯವಾದಂತ ರಾಜಕಾರಣ ನನ್ನ ಕಾರ್ಯಕರ್ತರು ಮಾಡಲಿಕ್ಕೆ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರು ಭಾಷಣ ಮಾಡ್ತಾ ಹೇಳಿದ್ರು. ಇವತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 6 ಬಾರಿ ನಮ್ಮ ಪಕ್ಷದ ಶಾಸಕರನ್ನ ಗೆಲ್ಲಿಸ್ಕೊಟ್ಟಿದ್ದೀವಿ, ಪಕ್ಷವನ್ನು ಬಲಪಡಿಸಲಿಕ್ಕೆ ಅಂತಕ್ಕಂಥ ಮಾತನ್ನ ಹೇಳುವಂತ ಸಂದರ್ಭದಲ್ಲಿ ನಮ್ಮ ಪಕ್ಷ ಈ ಕ್ಷೇತ್ರದಲ್ಲಿ ಎಷ್ಟು ಬಲಿಷ್ಠವಾಗಿದೆ ಅಂತಕ್ಕಂಥದ್ದನ್ನ ಯಾರು ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ. ದೇವೇಗೌಡಾಜಿ ಅವರ ಆಶೀರ್ವಾದ, ಕುಮಾರಣ್ಣ ಅವರ ಒಂದು ನಾಯಕತ್ವದಲ್ಲಿ ಇವತ್ತು ಯುವ ನಾಯಕರಾದಂಥ ನಮ್ಮ ನಿಖಿಲ್ ಅಣ್ಣ ಅವರು ರಾಜ್ಯಾದ್ಯಂತ ಮಿಂಚಿನ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನ ನೀವೆಲ್ಲರೂ ಮನಗಂಡಿದ್ದೀರಿ. ಇವತ್ತು ಈ ನಾಡಿನಾದ್ಯಂತ 80 ಕ್ಷೇತ್ರಕ್ಕೂ ಈಗಾಗಲೇ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಘಟನೆ ಮಾಡೋದ್ರ ಮುಖಾಂತರ ಒಂದು ಹೊಸ ರೂಪವನ್ನ ಇವತ್ತು ಜಾತ್ಯತೀತ ಜನತಾದಳಕ್ಕೆ ತಂದುಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ. ಬಹುತೇಕ ದೇವೇಗೌಡರ ನೇತೃತ್ವದಲ್ಲಿ ಈ ಪಕ್ಷ ಹಲವಾರು ಬಾರಿ ಅಧಿಕಾರಕ್ಕೆ ಬಂದಿದೆ, ಹಲವಾರು ಏಳುಬೀಳುಗಳನ್ನು ಕಂಡಿದೆ. ಆದರೆ ಈ ರಾಜ್ಯದಲ್ಲಿ ನಮ್ದೊಂದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಇದ್ದಾಗೆ ಜನತಾದಳ ಪಕ್ಷ. ಬಹಳ ಜನ ಬರ್ತಾರೆ, ಇಲ್ಲಿ ತರಬೇತಿ ತಗೋತಾರೆ, ಕಳೆದೊಯ್ತಾ ಇರ್ತಾರೆ. ಆದರೆ ನಿಮ್ಮಂತ ಸಕ್ರಿಯವಾದಂತ ರಾಜಕಾರಣ ನನ್ನ ಕಾರ್ಯಕರ್ತರು ಮಾಡಲಿಕ್ಕೆ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರು ಭಾಷಣ ಮಾಡ್ತಾ ಹೇಳಿದ್ರು. ಇವತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 6 ಬಾರಿ ನಮ್ಮ ಪಕ್ಷದ ಶಾಸಕರನ್ನ ಗೆಲ್ಲಿಸ್ಕೊಟ್ಟಿದ್ದೀವಿ, ಪಕ್ಷವನ್ನು ಬಲಪಡಿಸಲಿಕ್ಕೆ ಅಂತಕ್ಕಂಥ ಮಾತನ್ನ ಹೇಳುವಂತ ಸಂದರ್ಭದಲ್ಲಿ ನಮ್ಮ ಪಕ್ಷ ಈ ಕ್ಷೇತ್ರದಲ್ಲಿ ಎಷ್ಟು ಬಲಿಷ್ಠವಾಗಿದೆ ಅಂತಕ್ಕಂಥದ್ದನ್ನ ಯಾರು ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ. ದೇವೇಗೌಡಾಜಿ ಅವರ ಆಶೀರ್ವಾದ,
ಕುಮಾರಣ್ಣ ಅವರ ಒಂದು ನಾಯಕತ್ವದಲ್ಲಿ ಇವತ್ತು ಯುವ ನಾಯಕರಾದಂಥ ನಮ್ಮ ನಿಖಿಲ್ ಅಣ್ಣ ಅವರು ರಾಜ್ಯಾದ್ಯಂತ ಇವತ್ತು ಮಿಂಚಿನ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನ ನೀವೆಲ್ಲರೂ ಮನಗಂಡಿದ್ದೀರಿ. ಇವತ್ತು ಈ ನಾಡಿನಾದ್ಯಂತ 80 ಕ್ಷೇತ್ರಕ್ಕೂ ಈಗಾಗಲೇ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಘಟನೆ ಮಾಡೋದ್ರ ಮುಖಾಂತರ ಒಂದು ಹೊಸ ರೂಪವನ್ನ ಇವತ್ತು ಜಾತ್ಯತೀತ ಜನತಾದಳಕ್ಕೆ ತಂದುಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ.